ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಇನ್ಫಿನಿಕ್ಸ್ ಸ್ಮಾರ್ಟ್ 9 HD 4G ಸ್ಮಾರ್ಟ್ ಫೋನ್ ಇದೆ. ನೀವು ಕೇಳಬಹುದು ಈಗಲೂ ಸಹ ಈ 4G ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಹೇಳ್ತೀನಿ, ಸದ್ಯಕ್ಕೆ ಒಂದು 5G ಫೋನ್ ನಾವು ತಗೋಬೇಕು ಅಂದರೆ ಮಿನಿಮಮ್ 9,000 to 10,000 ರೂಪಾಯಿ ಆಗುತ್ತೆ. ಕೆಲವು ಜನ ಹಳ್ಳಿಗಳಲ್ಲಿ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಈವನ್ 10,000 ರೂಪಾಯಿನ ಕೂಡ ಅಡ್ಜಸ್ಟ್ ಮಾಡೋದು ಕಷ್ಟ. ಜೊತೆಗೆ ಎಷ್ಟೋ ಹಳ್ಳಿಗಳಲ್ಲಿ ಈಗಲೂ ಸಹ 4G ಸಿಗಲ್ಲ, ಈವನ್ 3G ಸಿಗಲ್ಲ, 2Gಯಲ್ಲಿ ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಂಗೆ ಅನ್ನಿಸ್ತಂಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗ್ಬೋದಾಯ್ತಾ. ಬರೀ 6,000 to 6,500 ರೂಪಾಯಿ ರೇಂಜಲ್ಲಿ 4G ಈಗ ತೊಗೊಂಡ್ರೂ ಸಹ ನಂಗೆ ಅನ್ನಿಸ್ತಂಗೆ ಕೆಲವು ಜನರಿಗೆ ಪ್ರಾಬ್ಲಮ್ ಅಲ್ಲ. ಮುಂದಿನ 4-5 ವರ್ಷ ಅಂತ 4G ಎಲ್ಲೂ ಹೋಗಲ್ಲ. ಈಗಲೂ ಕೆಲವು ಕಡೆ 5G ಬಿಟ್ಟಾಕಿ 4G 3G ಕೂಡ ಸಿಗ್ತಾರಲ್ಲ, 2Gಯನ್ನು ಯೂಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಇದು ಒಂದು ಪ್ಲಸ್ ಪಾಯಿಂಟ್ ಆಗಬಹುದು. ನಾನಿವತ್ತು ಈ ಒಂದು ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಈ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ 6,000-6,500 ರೇಂಜಲ್ಲಿ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ಈ ಒಂದು ಸ್ಮಾರ್ಟ್ ಫೋನ್ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಿದೆ. ತುಂಬ ಸಾಲಿಡ್ ಬಿಲ್ಡು ಅಂತ ಅನ್ನಿಸ್ತಾ ಇದೆ. ಲೈಟ್ ವೇಟ್ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದರ ಕೆಳಗಡೆ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ನಂತರ 10 ವ್ಯಾಟಿಂದು ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಏನು ಕೊಡದಿರೋದಕ್ಕಿಂತ ಕೊಟ್ಟಿದ್ದಾರೆ ಅಂತ ಖುಷಿ ಪಡಬೇಕು. ಮತ್ತೊಂದು USB Type-C ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ನಂತರ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಇನ್ನು ಕೊನೆಯದಾಗಿ ಒಂದು ಬ್ಯಾಕ್ ಕವರು. ಅಪ್ರೂಪ್ದಂಗೆ ಈ ಪ್ರೈಸ್ ರೇಂಜಲ್ಲಿ ಒಂದು ಹಾರ್ಡ್ ಕೇಸ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಟ್ರಾನ್ಸ್ಪರೆಂಟು, ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ ನಮ್ಮ ಫೋನಿಗೆ, ಆಯಿತಾ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸಖತ್ ಸಾಲಿಡ್ ಇದೆ, ಆಯಿತಾ. ಮತ್ತು ಪ್ರೀಮಿಯಂ ಆಗೂ ಕೂಡ ಇದೆ. ಕಡಿಮೆ ದುಡ್ಡಿನ ಫೋನ್ ಅಂತ ಅನಿಸೋದೇ ಇಲ್ಲ. ಈ ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ. 188 ಗ್ರಾಮ್ ವೆಯ್ಟು, 8.35 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಫ್ರಂಟಲ್ಲಿ ನಮಗೊಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಅವರೇ ಆಲ್ರೆಡಿ ಸ್ಕ್ರೀನ್ಗಳು ಹಾಕಿದೆ, ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ನಮಗೆ ಪಾಂಡಾ ಗ್ಲಾಸ್ ಸಿಗ್ತಾ ಇದೆ. ಬೆಸಲ್ಲಿಗೆ ಬಂತು ಅಂದರೆ ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ, ಬಿಟ್ಟರೆ ಉಳಿದಿದ್ದೆಲ್ಲ ಒಂದು ಲೆವೆಲಿಗೆ ಪರವಾಗಿಲ್ಲ. ಮತ್ತು ಈ ಫೋನಲ್ಲಿ ಫ್ರಂಟಲ್ಲೂ ಕೂಡ ಫ್ಲ್ಯಾಶ್ ಸಿಗ್ತಾ ಇದೆ, ಒಳ್ಳೆ ವಿಷಯ. ಈ ಫೋನ್ ಹಿಂದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡು ಸಹ ಪ್ಲಾಸ್ಟಿಕ್ ಬ್ಯಾಕು, 2 ಕ್ಯಾಮ್ರಾ ಇದೆ ಹಿಂದೆ ಮತ್ತು 2 LED ಫ್ಲ್ಯಾಶ್ನ ಕೊಟ್ಟಿದ್ದಾರೆ. ಲುಕ್ ಅಂತೂ ನನಗೆ ಹಿಂದ್ಗಡೆಯಿಂದ ತುಂಬ ಇಷ್ಟ ಆಯಿತು. ಸ್ಮಡ್ಜಸ್ ಆಗಲ್ಲ, ಆಯಿತಾ. ಒಂದು ಪ್ಲಸ್ ಪಾಯಿಂಟ್, ಒಂಥರ ಮ್ಯಾಟ್ ಫಿನಿಶ್ ಇದೆ. ಮತ್ತು ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟನ್ನು ಕೂಡ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ, ಮೇಲ್ಗಡೆನೂ ಇದೆ, ಬೆಂಕಿ ವಿಷಯ. ಮತ್ತು ಈ ಫೋನ್ಗೆ ಕೆಲವೊಂದು ಡ್ರಾಪ್ ಟೆಸ್ಟೆಲ್ಲ ಮಾಡಿದ್ದಾರೆ, ಆಯಿತಾ. ಸುಮಾರು 200ಕ್ಕಿಂತ ಹೆಚ್ಚು ಕ್ವಾಲಿಟಿ ಡ್ಯೂರಬಿಲಿಟಿ ಟೆಸ್ಟನ್ನು ಮಾಡಿದಾರಂತೆ ಮತ್ತು 2.5 ಲಕ್ಷಕ್ಕಿಂತ ಹೆಚ್ಚು ಸಲ ಇದನ್ನು ಡ್ರಾಪ್ ಟೆಸ್ಟ್ ಮಾಡಿದಾರಂತೆ. ಸೊ ಇನ್ಫಿನಿಕ್ಸ್ ಅವ್ರು ಹೇಳೋ ಪ್ರಕಾರ ಇದು ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಮೋಸ್ಟ್ ಡ್ಯೂರಬಲ್ ಫೋನ್ ಅಂತ ಅಂತಾರೆ. ಮತ್ತು ಈ ಫೋನ್ನ 6 ಸೈಡ್ಗಳಿಂದ ಹಿಂಗೆ ಎಲ್ಲ ಸೈಡ್ಗಳಿಂದ ಡ್ರಾಪ್ ಮಾಡಿ ಟೆಸ್ಟ್ ಮಾಡಿದಾರಂತೆ, ಆಯಿತಾ. ಆ ರೀತಿ ಇನ್ಫಿನಿಕ್ಸ್ ಅವ್ರು ಅಂತಾರೆ. ಮತ್ತು ಈ ಫೋನಲ್ಲಿ IP54 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ ಇದೆ. ಸೊ ಸಡನ್ನಾಗಿ ನೀರಿಗೆ ಬಿತ್ತು ಅಂದರೆ ಎತ್ಕೊಂಡ್ರೆ ಏನು ಆಗಲ್ಲ, ಹಂಗಂತ ನೀರಿಗೆ ಅದ್ದಾಕೋಬೇಡಿ. ಇದು IP68, 69 ಲೆವೆಲ್ ರೇಟಿಂಗ್ ಅಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಇಷ್ಟ ಆಯಿತು ಈ ಪ್ರೈಸ್ ರೇಂಜಿಗೆ. ಡಿಸ್ಪ್ಲೇಗೆ ಬಂದರೆ ಈ ಫೋನಲ್ಲಿ 6.7 ಇಂಚಿಂದು IPS ಡಿಸ್ಪ್ಲೇ ಇದೆ. ಇದು HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ. 90 Hz ರಿಫ್ರೆಶ್ ರೇಟ್, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 500 ನಿಟ್ಸು ಬಿಸಿಲಿಗೆ ಹೋದರೆ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಈ ಪ್ರೈಸ್ನಲ್ಲಿ ಡಿಸ್ಪ್ಲೇ ನನಗೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತು. ನಾರ್ಮಲಿ ಯಾವ ಫೋನ್ ತೊಗೊಂಡ್ರು ಕೂಡ HD+ ಕೊಡ್ತಾರೆ. ಯೂಶ್ವಲಿ 90 Hz ಇರುತ್ತೆ. ನನಗೆ ಓಕೆ ಅಂತೀನಿ. ಇನ್ನು ಸ್ಟೋರೇಜಿಗೆ ಬಂತು ಅಂದರೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 3 GB ರ್ಯಾಮು, 64 GB ಸ್ಟೋರೇಜು. ನಿಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ, 3+3. ಸೊ ಟೋಟಲ್ 6 GB ರ್ಯಾಮ್ ರೀತಿ ಅವಶ್ಯಕತೆ ಇರೋ ಟೈಮಲ್ಲಿ ಯೂಸ್ ಆಗುತ್ತೆ. ಬಟ್ ಅದರಿಂದ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಆಯಿತಾ. ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೋಬೋದು ಅವಶ್ಯಕತೆ ಇರೋ ಟೈಮಲ್ಲಿ, ಬಟ್ ಆ್ಯಕ್ಚುಯಲ್ ರ್ಯಾಮ್ ರೀತಿ ಅದು ಪರ್ಫಾರ್ಮೆನ್ಸನ್ನು ಮಾಡಲ್ಲ. ಬಟ್ ಓಕೆ, ಮೆಜಾರಿಟಿ ಬ್ರ್ಯಾಂಡ್ಗಳು 4 GB ರ್ಯಾಮ್ನು ಕೊಡ್ಬೋದು. ಕೆಲವೊಂದು ಇವರು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಸ್ಟ್ಯಾಂಡರ್ಡು. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು eMMC 5.1 ಸ್ಟೋರೇಜು. UFS ಸ್ಟೋರೇಜ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಒಂದು ಹೊಸ ಪ್ರೊಸೆಸರ್ ಇದೆ. ಇದರಲ್ಲಿ ಮೀಡಿಯಾಟೆಕ್ಕಿಂದು ಇಲಿಯೋ G50 ಪ್ರೊಸೆಸರ್. ಇದು ಅಂಥ ಪವರ್ಫುಲ್ಲಾಗಿರುವಂಥ ಪ್ರೊಸೆಸರ್ ಅಂತ ಅನ್ನಲ್ಲ. ನಾವು Antutu Benchmarkನ್ನು ಚೆಕ್ ಮಾಡ್ದಂಗೆ
1,42,000 ರೇಟಿಂಗನ್ನು ಕೊಡ್ತಾ ಇದೆ. ಕಡಿಮೆನೇ. ಯೂನಿಸಾಕ್ T606 ಇದ್ದಿದ್ರೆ ನಂಗೆ ಅನ್ನಿಸ್ದಂಗೆ ಒಂದು 2.5 ಲಕ್ಷ ಮಿನಿಮಮ್ ಕೊಡ್ತಾ ಇರ್ತಾನೆ, 2 ಲಕ್ಷ 2.5 ಲಕ್ಷ. ಇದು ಸ್ವಲ್ಪ ಕಡಿಮೆನೇ ಆಯಿತಾ. ಈ ಬೆಲೆಗೆ ಯೂನಿಸಾಕ್ T606 ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಆರಾಮಾಗಿ ಸಿಗ್ತವೆ. ಇತ್ತೀಚೆಗೆ ಇನ್ನೊಂದು ಬಂದ್ಬಿಡಿ 7 ಸೀರೀಸಿಂದ ಒಂದು ಬಂದ್ಬಿಟ್ಟಿದೆ, ಅದು ಕೂಡ ಇನ್ನೂ ಹೆವಿ ಪರ್ಫಾರ್ಮೆನ್ಸ್. ಅದು 8-9 ಸಾವಿರ ರೂಪಾಯಿಗೆ ಸಿಗುತ್ತೆ. ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ, ಬಟ್ ಇದು ಕೂಡ ಓಕೆ, ಪರವಾಗಿ ಅಂಥ ಕೆಟ್ಟ ಪ್ರೊಸೆಸರ್ನಲ್ಲ, ಪರವಾಗಿಲ್ಲ ಅಂತೀನಿ. ಸೊ ನಾವಿದರಲ್ಲಿ ಅಂತೂ ಸ್ಕೋರ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡೋದು. ಎರಡು ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ತುಂಬ ಬ್ಯಾಟ್ರಿ ಡ್ರೈನ್ ಕೂಡ ಆಗಲಿಲ್ಲ, ಟೆಂಪ್ರೇಚರ್ ವೇರಿಯೇಷನ್ ಕೂಡ ತುಂಬ ಜಾಸ್ತಿ ಆಗಲಿಲ್ಲ. ಇದರಲ್ಲಿ ನಾವು BGMI ಗೇಮ್ ಪ್ಲೇನ ಕೂಡ ಚೆಕ್ ಮಾಡೋದು. ಇದರಲ್ಲಿ ಸ್ಮೂತ್ ಪ್ಲಸ್ ಮೀಡಿಯಮ್ ಗ್ರಾಫಿಕ್ಕಲ್ಲಿ, ಸ್ಮೂತಲ್ಲಿ ಮೀಡಿಯಮ್ ಗ್ರಾಫಿಕ್ಕು, ಅದರಲ್ಲೂ ಕೂಡ ನಮಗೆ ಕೆಲವೊಂದು ಟೈಮ್ ಲ್ಯಾಗಿ ಫೀಲ್ ಆಗಬಹುದು. ನಂತರ ಬ್ಯಾಲೆನ್ಸ್ಡ್ ಮೋಡ್ ಇದೆ ನಿಮಗೆ, ಮ್ಯಾಕ್ಸಿಮಮ್ ಅಂತ ಅಂದರೆ ಬ್ಯಾಲೆನ್ಸ್ಡಲ್ಲಿ ಅದು ಕೂಡ ಮೀಡಿಯಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಂತೂ ಆಡೋದು ತುಂಬ ಕಷ್ಟನೇ. ಸೊ ಗೇಮರ್ಸ್ಗಳಿಗೆ ಅಲ್ಲ ಆಯಿತಾ, ಒಂದು ಬೇಸಿಕ್ ಸಣ್ಣ ಪುಟ್ಟ ಗೇಮ್ ಆಡ್ಕೊಳ್ಳೋದು, ಕ್ಯಾಂಡಿ ಕ್ರಶ್ ಆಡೋದಕ್ಕೆಲ್ಲ ಪ್ರಾಬ್ಲಮ್ ಆಗಲ್ಲ ನಂಗೆ ಅನ್ನಿಸ್ದಂಗೆ. ಬಟ್ ಹಾರ್ಡ್ ಕೋರ್ ಗೇಮರ್ಗಳಿಗೆ ಅಲ್ಲ, ಇದು ಎಂಟ್ರಿ ಲೆವೆಲ್ ಫೋನ್ರಪ್ಪ, ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ 6,800 ರೇಂಜಲ್ಲಿ ಇದು ಲಾಂಚ್ ಆಗುತ್ತೆ ಅಂತ ಹೇಳೋದಾಗ್ತಾಯಿದೆ. ಈ ಬೆಲೆಗೆ ನೋಡೋಣ ಮೀಟ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ನ ಅಂತ. ಕ್ಯಾಮ್ರಾಗೆ ಬಂದರೆ ಈ ಫೋನಲ್ಲಿ 13 MP ಮೇಯ್ನ್ ಸೆನ್ಸಾರ್ ಇದೆ, f1.8 ಅಪರ್ಚರು. ಸೊ ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತೀನಿ. ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಬೇಡಿ, ಬೆಲೆಗೆ ಚೆನ್ನಾಗಿದೆ ಅಂತೀನಿ. ಇನ್ನೊಂದು ಡೆಪ್ ಸೆನ್ಸರ್ ಇದೆ, ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ನಂಗೆ ಯುನೀಕ್ ಅನಿಸಿದ್ದು, ಇದರಲ್ಲಿ 2 ಫ್ಲ್ಯಾಶ್ ಇದೆ ಆಯಿತಾ. ನೋಡಿ ಏನಾಯಿತು, ಈಗ ನಾನು 1x ಇದ್ದೀನಿ. ಸೊ ಇದು ಕ್ಲೋಸ್ ಶಾಟು, ನನ್ನ ಮುಂದೆ ಹತ್ರದಲ್ಲಿ ಇದ್ದಾರೆ ಕೆಲವು ಜನ, ನಾನು ಅದು ಫೋಟೋ ತೆಗಿತಾ ಇದ್ದೀನಿ ಅಂದರೆ ಈ ನಾರ್ಮಲ್ ಫ್ಲ್ಯಾಶ್ ವರ್ಕ್ ಆಗುತ್ತೆ. ನಾನು ಆಟೋಮೆಟಿಕ್ಕಾಗಿ 2x ಸ್ವಿಚ್ ಮಾಡಿದ್ರೆ ನೋಡಿ ಫ್ಲ್ಯಾಶ್ ಚೇಂಜ್ ಆಯಿತು. ಸೊ ಈ ರೀತಿ 2 ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಸೊ 2x ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ದೂರಕ್ಕೆ ಈ ಒಂದು 2ನೇ ಫ್ಲ್ಯಾಶು ಪ್ರೊಜೆಕ್ಟ್ ಮಾಡುತ್ತೆ ಲೈಟನ್ನು. ಸೊ ಅದರಿಂದ ದೂರದ್ದು ಕೂಡ ಫ್ಲ್ಯಾಶಲ್ಲಿ ಕವರ್ ಆಗುತ್ತೆ. ಒಂಥರ ಏನೋ ಡಿಫ್ರೆಂಟ್ ಫೀಚರ್ ಅಂತ ಅನ್ನಬಹುದು. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 MP ಫ್ರಂಟ್ ಕ್ಯಾಮ್ರಾ. ಸೊ ಇದ್ರ ಕ್ವಾಲಿಟಿನೂ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ಬೆಲೆಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಡೀಟೇಲ್ಸ್ ಒಂದು ಲೆವೆಲಿಗೆ ಚೆನ್ನಾಗಿದೆ, ಅಂಥ ಹೆವಿ ವೈಡ್ ಅನ್ನಲ್ಲ, ಓಕೆ ಪರವಾಗಿಲ್ಲ. ಮತ್ತು ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಓಕೆ, ಅದು ಕೂಡ ಪರವಾಗಿಲ್ಲ. ಕ್ಯಾಮ್ರಾ ಈ ಬೆಲೆಗೆ ಆ್ಯಕ್ಚುಲಿ ಚೆನ್ನಾಗಿದೆ ಅಂತೀನಿ, ರೇಟಿಗೆ ಪರವಾಗಿಲ್ಲ. ಬಟ್ 15-20 ಸಾವಿರ ರೇಂಜಿನ ಕ್ವಾಲಿಟಿ ಈ ಬೆಲೆಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ರೇಟ್ ನೋಡ್ಕೊಂಡು ಜಡ್ಜ್ ಮಾಡ್ತಾಯಿದ್ದೀನಿ. ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಸಹ ಇದೆ, ಎರಡು ಕೂಡ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಇದರಲ್ಲಿ ವೈಡ್ ವೈನ್ L1 ಸೆಕ್ಯೂರಿಟಿ ಕೊಟ್ಟಿಲ್ಲ, L3 ಸೆಕ್ಯೂರಿಟಿ ಇದೆ. ಸೊ ನೆಟ್ಫ್ಲಿಕ್ಸ್ ಪ್ರೈಮಲ್ಲಿ HD ಕಂಟೆಂಟನ್ನು ನೀವು ಪ್ಲೇ ಮಾಡೋದಕ್ಕಾಗಲ್ಲ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ, 5.5-6 ಎಲ್ಲ ಕೊಡ್ತಾ ಇದ್ದಾರೆ ಇತ್ತೀಚೆಗೆ, ಕೊಟ್ಟರೆ ಚೆನ್ನಾಗಿರೋದು. ಬಾಕ್ಸ್ ಒಳಗೆ 10 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಮತ್ತು ಏನೋ AI ಚಾರ್ಜಿಂಗ್ ಪ್ರೊಡಕ್ಷನ್ ಎಲ್ಲ ಏನೋ ಇದೆ ಅಂತಾರೆ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ AI ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. AI ಏನೋ ಒಂದು ವರ್ಡನ್ ಸೇರ್ತದೆ ಎಲ್ಲದಕ್ಕೂ. ಇನ್ನು OS ಬಂತು ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ ಆಗ್ತಿರುವಂಥ XOS 14 ಇದು ಗೋ ಎಡಿಷನ್ ಆಯಿತಾ. ಸೊ ಸ್ಮೂತಾಗಿ ರನ್ ಆಗಲಿ ಅಂದುಬಿಟ್ಟು ಸ್ವಲ್ಪ ಲೈಟರ್ ವರ್ಷನ್ ಆಫ್ ಆ್ಯಂಡ್ರಾಯ್ಡನ್ನು ಇದಕ್ಕೆ ಹಾಕಿದ್ದಾರೆ. ಇದಕ್ಕೆ 2 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ, ನಮಗೆ ಯಾವುದೇ OS ಅಪ್ಡೇಟ್ ಸಿಗೋದಿಲ್ಲ. ಮತ್ತು ಡೈನಮಿಕ್ ಬಾರ್ ಸಹ ಸಿಗ್ತದೆ. ಅಂದರೆ ಡೈನಮಿಕ್ ಐಲ್ಯಾಂಡ್ ರೀತಿ ಒಂದು ಡೈನಮಿಕ್ ಬಾರ್ನ ಚಾರ್ಜ್ ಮಾಡಬೇಕಾದ್ರೆ ಅಥವಾ ಏನೋ ಒಂದು ನೋಟಿಫಿಕೇಷನ್ ಬಂದಾಗ ಈ ಫ್ರಂಟ್ ಕ್ಯಾಮ್ರಾ ಇದೆಯಲ್ವ ಅದ್ರ ಸುತ್ತ ಈ ಡೈನಮಿಕ್ ಐಲ್ಯಾಂಡ್ ರೀತಿ ಆ್ಯನಿಮೇಷನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದನ್ನು ಬಿಟ್ಟರೆ ಸ್ಪೀಕರ್ ಕ್ಲಾರಿಟಿ ಮಾತ್ರ ಸೂಪರ್ ಆಗಿದೆ, ಇಷ್ಟ ಆಯ್ತು ನನಗೆ. ಸ್ಟೀರಿಯೋ ಸ್ಪೀಕರು 2 ಸ್ಪೀಕರ್ ಇದೆ. ನಾವು ವಾಲ್ಯೂಮನ್ನು ಫುಲ್ 100% ಮಾಡಿದಾಗ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ 150% ಬೂಸ್ಟ್ ಆಗುತ್ತೆ, ಮತ್ತೊಂದು ಸಲ ಪ್ರೆಸ್ ಮಾಡಿದ್ರೆ 300% ಬೂಸ್ಟ್ ಆಗುತ್ತೆ. ಕ್ಲಾರಿಟಿ ಚೆನ್ನಾಗಿ ಜೋರಾಗಿ ಕೂಡ ಕೇಳುತ್ತೆ. ಸ್ಪೀಕರ್ ನನಗೆ ಇಷ್ಟ ಆಯಿತು. ಮತ್ತು ಇದೇನೋ DTS ಸರ್ಟಿಫಿಕೇಷನ್ ಹೊಂದಿರುವಂಥ ಸ್ಪೀಕರ್ ಅಂತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಬ್ಲೂಟೂತ್ 5.0 ನಮಗೆ ಸಿಗ್ತಾ ಇದೆ. ಮತ್ತು FM ರೇಡಿಯೋ ಕೂಡ ಇದೆಯಪ್ಪ. ತುಂಬ ಜನ ಕೇಳ್ತಿದ್ರು FM ರೇಡಿಯೋ ಇರುತ್ತಾ ಅಂತ. ಯೂಶಲಿ ಈ ಪ್ರೈಸ್ ಪಾಯಿಂಟಲ್ಲಿ ತುಂಬ ತೊಗೊಳ್ಳೋಂಥವ್ರು FM ರೇಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದರಲ್ಲಿದೆ ಒಟ್ಟಿಗೆ ಹೆಡ್ಫೋನ್ ಜಾಕ್ ಹಾಕೊಂಬಿಟ್ಟು ನಾವು FM ಕೇಳಬಹುದು. ಅವಶ್ಯಕತೆ ಇರುವಂಥ ಕೆಲವೊಂದು ಬೇಸಿಕ್ ಸೆನ್ಸರ್ಸ್ಗಳು ಕೂಡ ಸಿಗ್ತದೆ. ನೀವು ಹಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ಅಂದಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಇದು 6,200 ರೂಪಾಯಿ ರೇಂಜಲ್ಲೇನೋ ಲಾಂಚ್ ಆಗುತ್ತಂತೆ. ದ ಬೆಸ್ಟ್ ಆಪ್ಷನ್ ಅಲ್ಲ ನಾನು. ಸೊ ನನಗೆ ಅನಿಸ್ತಂಗೆ ಇದಕ್ಕಿಂತ ಕೆಲವೊಂದು ಒಳ್ಳೆಯ ಆಪ್ಷನ್ ಬೇರೆ ಕಡೆ ಸಿಗಬಹುದು ಆಯಿತಾ. ಕೆಲವೊಂದು ಆಫ್ಲೈನ್ ಸ್ಟೋರ್ನಲ್ಲೇ ನಂಗೆ ಅನ್ನಿಸ್ತಂಗೆ ಆಪ್ಷನ್ಗಳಿದ್ದಾವೆ, ಟೆಕ್ನೋದು ಕೆಲವೊಂದು ಫೋನ್ಗಳಿದ್ದಾವೆ.
ಸೊ ನೋಡಿ ಈವನ್ 4Gನಲ್ಲೇ 6800-300ಕ್ಕೂ ಸಿಮಿಲರ್, ತುಂಬ ಮೇಜರ್ ಡಿಫ್ರೆನ್ಸ್ ಎಲ್ಲ ಸಿಮಿಲರ್ ಸಿಗ್ತವೆ. ಯೂನಿಸಾಕ್ T606 ಸೀರೀಸ್ ಪ್ರೊಸೆಸರ್ ಇರುವಂಥ ಫೋನ್ಗಳು ಈ ಬೆಲೆಗೆ ಸಿಗ್ತವೆ ಎಷ್ಟೋ ಕಡೆ. ಇವನ್ ಇನ್ಫಿನಿಕ್ಸಲ್ಲೇ ಕೆಲವೊಂದು ಫೋನ್ಗಳಿರ್ಬೋದು. ಪ್ರೊಸೆಸರ್ ಒಂದು ಬೆಟರ್ ಇದ್ದಿದ್ರೆ ನಂಗೆ ಅನ್ನಿಸ್ದಂಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಐ ಹೋಪ್ ಈ ವರ್ಷ ಕೊನೆಯಷ್ಟರಲ್ಲಿ 5G ಫೋನ್ಗಳು ಕೂಡ ಇದೇ ಪ್ರೈಸ್ ಪಾಯಿಂಟಲ್ಲಿ ಬರ್ತವೆ ಅಂತ ಅಂದ್ಕೊಳ್ಳೋಣ. ನೋಡಿ ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ಸ್ ಇದರಲ್ಲಿ ನಿಮಗೆ ಬೆಸ್ಟ್ ಅನ್ನಿಸ್ತು ಅಂದರೆ ಒಂದು ಆಪ್ಷನ್ ಆಗಿ ಇಟ್ಕೋಬೋದು, ಬಿಟ್ಟರೆ ದ ಬೆಸ್ಟ್ ಆಪ್ಷನ್ ಅಂತ ನಾನು ಅನ್ನಲ್ಲ, ಆಯಿತಾ. ಸೊ ಇಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.